ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ಬಂದು ನಮ್ಮ SBS ಹರ್ಬ್ಸ್ ಆ್ಯಂಟಿ ಏಜಿಂಗ್ ಸೋಪ್ ಬಗ್ಗೆ. ಈ ಸೋಪನ್ನು ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ನೀವು ಸಾಕಷ್ಟು ಬದಲಾವಣೆನ ಕಾಣ್ಬೋದು. ರಿಂಕಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಶೈನಿಂಗ್ ಆಗಿ ಕೂಡ ನಿಮ್ಮ ಸ್ಕಿನ್ನು ಕಾಣಿಸೋದಕ್ಕೆ ಶುರುವಾಗುತ್ತೆ. ಈ ಒಂದು ಸೋಪನ್ನು ಬಳಸೋದ್ರಿಂದ ಇಷ್ಟೆಲ್ಲ ಉಪಯೋಗ ಆಗುತ್ತಾ ಖಂಡಿತವಾಗ್ಲೂ ಅಂತ ಕೇಳ್ತಿದ್ದಂಥ ಅವರೆಲ್ಲ ನನ್ನ ಕಸ್ಟಮರ್ಸು ಒಂದೊಂದು ಸೋಪನ್ನು ತೊಗೊಂಡಿದ್ದಂಥವ್ರು ಈಗ 4-5 ಸೋಪನ್ನು ಬುಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ನಾನು ಪ್ರತಿದಿನ ನಾರ್ಮಲಾಗಿ ನಾನು ಇದನ್ನು ಪ್ರೊಡಕ್ಷನನ್ನು ಮಾಡ್ತಾಯಿದ್ದೆ. ಈಗ ಇದು ಪ್ರೊಡಕ್ಷನ್ನು ತುಂಬ ಜಾಸ್ತಿ ಆಗಿದೆ, ಹೈಲಿ ಡಿಮ್ಯಾಂಡಾಗಿ ಹೋಗ್ತಾ ಇರೋಂಥ ಒಂದು ಪ್ರಾಡಕ್ಟ್ ಇದು. ನಮ್ಮ ಒಂದು SBS ಹರ್ಬ್ಸಲ್ಲಿ ನಾವೇನೇನು ಪ್ರಾಡಕ್ಟ್ಗಳನ್ನ ಪ್ರಿಪೇರ್ ಮಾಡಿ ಕಳಿಸ್ತಿದ್ವಿ ಅದರಲ್ಲಿ ಹೈಲಿ ಡಿಮ್ಯಾಂಡಲ್ಲಿ ಓಡ್ತಾ ಇದ್ದು ಒಳ್ಳೆ ಸ್ಥಾನನ ತೊಗೊಂಡಿದೆ, ಚೆನ್ನಾಗಿ ಹೋಗ್ತಾ ಇದೆ ಈ ಒಂದು ಸೋಪು. ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಮ್ಯಾಮ್ ಫ್ಯಾಮಿಲಿ ಪ್ಯಾಕ್ ಏನಾದರೂ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ಫ್ಯಾಮಿಲಿ ಪ್ಯಾಕು ಆ ಥರ ಕೊಡೋದಕ್ಕೆ ಮತ್ತು ಇದಕ್ಕೆ ಬಾಕ್ಸನ್ನು ನಾನು ಮಾಡಿಸಿ ಬಾಕ್ಸಲ್ಲಿ ಕಳಿಸ್ಕೊಡ್ಬೇಕು ಅನ್ನೋ ಆಸೆ ಕೂಡ ಇದೆ. ಅದಕ್ಕೂ ಕೂಡ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಒಂದೇ ಸರಿ ಎಲ್ಲನೂ ಮಾಡಬೇಕು ಅಂದರೆ ನನಗೆ ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ಇವಾಗ ಇದನ್ನು ಪ್ರಿಪೇರ್ ಮಾಡಿದ್ದೀನಿ, ಇದನ್ನು ಹೀಗೇ ನಾನು ಕಳಿಸ್ಕೊಡ್ತಾ ಇರ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬಾಕ್ಸಿನ ವ್ಯವಸ್ಥೆ ಕೂಡ ಮಾಡಿ ಬಾಕ್ಸಲ್ಲಿ ಕಳಿಸೋವಂಥ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಈ ಒಂದು ಸೋಪ್ ನಿಮಗೇನಾದರೂ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡಿ ತರಿಸ್ಕೋಬೋದು. ಹಾಗೆಯೇ ಈ ಸೋಪ್ ಜೊತೆಗೆ ನಮ್ಮ ಫೇಸ್ ಗ್ಲೋಯಿಂಗ್ ಆಯಿಲನ್ನು ಬಳಸೋದ್ರಿಂದ ನಿಮಗೆ ಸಾಕಾಗೋಷ್ಟು ರಿಸಲ್ಟು ಸಿಗುತ್ತೆ. ಖಂಡಿತವಾಗ್ಲೂ ನಿಮಗೇನಾದರೂ ಆ ಫೇಸ್ ಗ್ಲೋಯಿಂಗ್ ಆಯಿಲ್ ಆಗ್ಬೋದು ಅಥವಾ ಸೋಪ್ ಆಗ್ಬೋದು, ಯಾವುದೇ ಬೇಕೆಂದರೂ ನಮ್ಮ SBS ಹರ್ಬ್ಸ್ನ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೂ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನಗೆ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದನೇ ನಾನಿವತ್ತು ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಿಮ್ಮ ಸಪೋರ್ಟನ್ನು ಹೀಗೆ ಇರಲಿ ಅಂತ ಬಯಸ್ತಾ ಇವಾಗ ಮತ್ತೊಂದು ಹೊಸ ವೀಡಿಯೋ ಜೊತೆ ನಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.